ನಮಸ್ತೆ ವೀಕ್ಷಕರೇ, ಇನ್ಫೋ ಮಾಸ್ಟರ್ಗೆ ಸ್ವಾಗತ. ಉಳುವ ಯೋಗಿಯ ನೋಡಿಲಿ ಭಾಗ 48. ಇದು ಕನ್ನಡಪ್ರಭನಲ್ಲಿ ಪ್ರತಿದಿನ ಒಬ್ಬೊಬ್ಬರು ಪ್ರಗತಿಪರ ರೈತರ ಕುರಿತಾಗಿ ಅವರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾನಿಲ್ಲಿ ಓದಿ ಹೇಳ್ತಾ ಇದ್ದೀನಿ. ಬಾಳೆ, ಅಡಿಕೆ, ತೆಂಗಿನ ಸಸಿ ನರ್ಸರಿಯಿಂದ ಲಾಭ. ಟಿ. ನರಸೀಪುರ ತಾಲೂಕು ಕೊಡಗಳ್ಳಿ ರೈತ ಪುಟ್ಟಸ್ವಾಮಿ ಸಾಧನೆ. ನರೇಗಾ ಯೋಜನೆಯಡಿ ವಿವಿಧ ಜಾತಿಯ 495 ಮರ ಬೆಳೆಸಿದ್ದಾರೆ. ಟಿ. ನರಸೀಪುರ ತಾಲೂಕು ಕೊಡಗಳ್ಳಿಯ ಕೆ. ಪುಟ್ಟಸ್ವಾಮಿ ಅವರು ತೆಂಗು, ಅಡಿಕೆ, ಬಾಳೆ ಬೆಳೆಯಲ್ಲಿ ಹೆಸರು ಮಾಡಿದ್ದು ಅರಣ್ಯ ಆಧಾರಿತ ಕೃಷಿಗೂ ಒತ್ತು ನೀಡಿದ್ದಾರೆ. ಇವರಿಗೆ 5 ಎಕರೆ ಜಮೀನಿದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವಿವಿಧ ಜಾತಿಯ 495 ಮರಗಳನ್ನು ಬೆಳೆಸಿದ್ದಾರೆ. ಇದರ ಜೊತೆಗೆ ತೆಂಗು, ಬಾಳೆ, ಅಡಿಕೆ, ಮೆಣಸು ಕೂಡ ಬೆಳೆಯುತ್ತಿದ್ದಾರೆ. ಕೇಂದ್ರದ ತೆಂಗು ಅಭಿವೃದ್ಧಿ ಮಂಡಳಿಯ ಮಾನ್ಯತೆ ಪಡೆದು ಗುಣಮಟ್ಟದ ತೆಂಗಿನ ಸಸಿ ಉತ್ಪಾದಿಸಿ ಮಾರಾಟ ಮಾಡುವ ಮೂಲಕವೂ ಲಾಭ ಗಳಿಸುತ್ತಿದ್ದಾರೆ. ಇವರ ಜಮೀನಿನಲ್ಲಿ ತೆಂಗು, ಬಾಳೆ, ಏಲಕ್ಕಿ, ಅಡಿಕೆ, ಮೆಣಸು, ತೇಗ, ಸಿಲ್ವರ್, ಹೆಬ್ಬೇವು, ನಿಂಬೆ, ಹಲಸು ಮರಗಳಿವೆ. ನಂಜನಗೂಡು ಬಾಳೆ ಗಿಡಗಳು ಕೂಡ ಇಲ್ಲಿ ಇವೆ. ಇದಲ್ಲದೆ ತೆಂಗಿನ ಗಿಡಗಳ ನರ್ಸರಿ ಮಾಡಿ ಸ್ಥಳೀಯವಾಗಿ 16 ರಿಂದ 18 ಸಾವಿರ ಸಸಿಗಳನ್ನು ಮಾರಾಟ ಮಾಡ್ತಾರೆ. ತೆಂಗಿನ ಕಾಯಿಯನ್ನು ಶ್ರೀರಂಗಪಟ್ಟಣ ಸಂತೆ ಜಮೀನು ಬಳಿ ಮಾರಾಟ ಮಾಡ್ತಾರೆ. ಎಳನೀರು, ಕೊಬ್ಬರಿಯನ್ನು ಕೂಡ ಮಾರಾಟ ಮಾಡ್ತಾರೆ. ತೆಂಗಿನಿಂದ ಅವರಿಗೆ 2.25 ಲಕ್ಷ ರೂಪಾಯಿವರೆಗೂ ಆದಾಯವಿದೆ. ಬಾಳೆಯಿಂದ 2 ಲಕ್ಷ, ಅಡಿಕೆಯಿಂದ 1.25 ಲಕ್ಷ ಆದಾಯವಿದೆ. ಮೆಣಸನ್ನು ಕೇವಲ ಮನೆ ಬಳಕೆಗೆ ಮಾತ್ರ ಬಳಸ್ಕೋತಾ ಇದ್ದಾರೆ. ಹೈನುಗಾರಿಕೆಯಲ್ಲೂ ತೊಡಗಿಸಿಕೊಂಡಿದ್ದು 2 ಹಸುಗಳಿದ್ದು ಡೇರಿಗೆ ಪ್ರತಿನಿತ್ಯ 10 ರಿಂದ 12 ಲೀಟರ್ ಹಾಲನ್ನು ಪೂರೈಸ್ತಾರೆ. ಇವರ 20 ರಿಂದ 25 ನಾಟಿ ಹಾಗೂ ಗಿರಿರಾಜ ಕೋಳಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾರೆ. 3 ಜೇನು ಪೆಟ್ಟಿಗೆಗಳು ಕೂಡ ಇವೆ. ಸುತ್ತೂರು JSS KVKಯಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ತಾರೆ. ನಾಗಹಳ್ಳಿ ಸಾವಯವ ಕೃಷಿ ವಿಸ್ತರಣಾ ಕೇಂದ್ರಕ್ಕೂ ಭೇಟಿ ನೀಡುತ್ತಿರುತ್ತಾರೆ. ಕೆ. ಪುಟ್ಟಸ್ವಾಮಿ ಅವರು ಎಲ್ಲ ಕಾರ್ಯಗಳಿಗೆ ಪುತ್ರ ಕಿರಣ್ ಕೈ ಜೋಡಿಸಿದ್ದಾರೆ. BA ಓದಿರುವ ಅವರು ಕೃಷಿ ಇಲಾಖೆಯಲ್ಲಿ 7 ವರ್ಷ ಅನುಭವಗಾರರಾಗಿ ಕೆಲಸ ಮಾಡಿದ್ದರು. ಅದರ ಆಧಾರದ ಮೇಲೆ ಈಗ ಮನೆಯ ಕೃಷಿಯ ಜವಾಬ್ದಾರಿ ಹೊತ್ತಿದ್ದಾರೆ. ಅವರ ಪತ್ನಿ ಮಂಜುಳಾ ತಾಲೂಕ್ ಪಂಚಾಯತ್ನಲ್ಲಿ ಇಂಜಿನಿಯರ್ ಹಾಗೂ ನರೇಗಾ ಸಂಯೋಜಕಿ ಆಗಿದ್ದಾರೆ. 2 ಮಕ್ಕಳು ಓದ್ತಾ ಇದ್ದಾರೆ. ಅರಣ್ಯ ಕೃಷಿ ಸಾಧನೆಗಾಗಿ ಕೆ. ಪುಟ್ಟಸ್ವಾಮಿ ಅವರನ್ನು 2024ರ ಮೈಸೂರು ರೈತ ದಸರಾದಲ್ಲಿ ಸನ್ಮಾನಿಸಲಾಗಿದೆ. ಇದಲ್ಲದೆ ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಪ್ರಶಸ್ತಿ ಕೂಡ ಈ ಹಿಂದೆಯೇ ಇವರಿಗೆ ಸಂದಿದೆ. ಕೃಷಿಯಲ್ಲಿ ಖುಷಿ ಇದೆ, ಇದನ್ನು ಸರಿಯಾಗಿ ಮಾಡಿದರೆ ಲಾಭ ಇದೆ. ಇದು ರೈತ ಕಿರಣ್ ಅವರ ಮಾತು. ತೆಂಗಿನ ಮರಗಳಿಗೆ ರೋಗ ತಗುಲಿದೆ, ಸಸಿಗಳು ನಿಲ್ಲುತ್ತಿಲ್ಲ. ಈ ಬಗ್ಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂಬುದು ಕಿರಣ್ ಅವರ ಮನವಿ. ತೆಂಗಿನ ಸಸಿಗಳು ಬಿಸಿಲಿಗೆ ಬಾಡುತ್ತಿವೆ, ನಿಲ್ಲುತ್ತಿಲ್ಲ. ಇದಕ್ಕೆ ಬೇಕಾದ ಹುಳುಗಳು ಮೈಸೂರಿನಲ್ಲಿ ಸಿಗುತ್ತಿಲ್ಲ, ಆದರೆ ಮಂಡ್ಯದಲ್ಲಿ ಲಭ್ಯವಿದೆ. ಮೈಸೂರಿನಲ್ಲಿ ಕೂಡ ಲಭ್ಯವಿರುವಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಕಿರಣ್ ಅವರು. ಹೆಚ್ಚಿನ ಮಾಹಿತಿಗೆ ಇವರನ್ನು ಸಂಪರ್ಕಿಸಬೇಕಾಗಿರುವಂತಹ ವಿಳಾಸ ಕೆ. ಪುಟ್ಟಸ್ವಾಮಿ ಬಿನ್ ಕೆಂಪೇಗೌಡ, ಕೊಡಗಳ್ಳಿ ಬನ್ನೂರು ಹೋಬಳಿ, ಟಿ. ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಇವರ ಮೊಬೈಲ್ ಸಂಖ್ಯೆ 9740504815.